ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ನಮಸ್ಕಾರ. ನ್ಯೂಸ್ ಟ್ಯಾಗ್ ಕನ್ನಡದ ವೀಕ್ಷಕರಿಗೆ ವೈಕುಂಠ ಏಕಾದಶಿಯ ನಿಮಿತ್ತ ಬಳ್ಳಾರಿಯ ಎಲ್ಲ ವೆಂಕಟೇಶ್ವರ ಸ್ವಾಮಿಯ ದೇಗುಲಗಳು ಭರ್ತಿ. ಜನಪೂರ ಎಲ್ಲ ಭಕ್ತಾದಿಗಳಿಂದ ಬೆಳಗ್ಗೆಯಿಂದಲೂ ಸಹ ಸಾಕಷ್ಟು ಭಕ್ತಾದಿಗಳು ಸಾಲಿನಲ್ಲಿ ನಿಂತು ಸರದಿಯಾಗಿ ವೆಂಕಟೇಶ್ವರನನ್ನು ದರ್ಶನ ಮಾಡ್ತಾ ಇದ್ದಾರೆ. ಹರೇ ಶ್ರೀನಿವಾಸ, ಗೋವಿಂದ ಗೋವಿಂದ ಎನ್ನುವಂತಹ ನಾಮಗಳು ಕೇಳ್ಪಡ್ತಾ ಇದ್ದಾವೆ. ನಮ್ಮೊಟ್ಟಿಗೆ ವೈಕುಂಠ ಏಕಾದಶಿಯ ನಿಮಿತ್ತ ಸಮಸ್ತ ಎಲ್ಲ ಭಕ್ತಾದಿಗಳು ಸರದಿಯಲ್ಲಿ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮೊಂದಿಗೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವನ್ನು ದರ್ಶನವನ್ನು ಗೈತಾ ಇದ್ದಾರೆ, ಪುನೀತರಾಗ್ತಾ ಇದ್ದಾರೆ ವೈಕುಂಠ ಏಕಾದಶಿಯ ನಿಮಿತ್ತ. ಒಂದೇ ಒಂದು ನಾಮ ಕೇಳ್ತಾ ಇದ್ದೀವಿ ನಾವೆಲ್ಲರೂ, ಗೋವಿಂದ ಗೋವಿಂದ, ಹರೇ ಶ್ರೀನಿವಾಸ, ಗೋವಿಂದ ಎನ್ನುವಂತಹ ಪುಣ್ಯ ದರ್ಶನವನ್ನು, ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಎಲ್ಲ ಭಕ್ತಾದಿಗಳು ಸರದಿ ಸಾಲಿನಲ್ಲಿ ಬಂದು ಗೋವಿಂದ ಗೋವಿಂದ ಎನ್ನುವಂತಹ ಉದ್ಘೋಷದೊಂದಿಗೆ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಗೈತಾ ಇರುವಂಥದ್ದು ನಾವೆಲ್ಲರೂ ಸಹ ವೀಕ್ಷಿಸ್ತಾ ಇರುವಂಥದ್ದು. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಯಾವುದೇ ರೀತಿಯ ಕಾಲ್ತುಳಿತಕ್ಕೆ ಒಳಗಾಗದೆ ಸರದಿ ಸಾಲಿನಲ್ಲಿ ಶಿಸ್ತಿನ ರೀತಿಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಪೊಲೀಸರು ಸಹ ಒಂದು ಶಿಸ್ತಿನ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಹಾಗಾಗಿ ಎಲ್ಲರೂ ಸಹ ಗೋವಿಂದ ನಾಮದೊಂದಿಗೆ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಗೈದು ಪುನೀತರಾಗ್ತಾ ಇರುವಂಥದ್ದು. ಬ್ರಹ್ಮರುದ್ರಾನ್ಯ ವಂದ್ಯಾಂ ತ್ವಾಂ ಭಜೆ ವೆಂಕಟನಾಯಕ ನಿವಾರೈಶ್ವಾನಿ ಇಷ್ಟಾನಿ ಸಾಧೇಷ್ಟಾನಿ ಮಾಧವ. ಪರಮಪವಿತ್ರವಂತಹ ವೈಕುಂಠ ಏಕಾದಶಿ ಅಥವಾ ಪುತ್ರದ ಏಕಾದಶಿ, ಯಾರಿಗೆ ಸಂತಾನ ಭಾಗ್ಯ ಇರೋದಲ್ಲವೋ ಇವತ್ತೊಂದು ದಿವಸ ಉಪವಾಸವಿದ್ದು ವ್ರತವನ್ನು ಮಾಡಿದರೆ ಆ ಭಗವಂತ ಸಂತಾನ ಭಾಗ್ಯವನ್ನು ಕೊಡ್ತಾನೆ. ವಿಶೇಷವಾಗಿ ವೆಂಕಟೇಶ್ವರ ದರ್ಶನ ಅತ್ಯಂತ ಪವಿತ್ರವಂಥ ದಿವಸ. ವೇಂ ಕಟತೆ ಇತಿ ವೆಂಕಟ. ವೆಂಕಟ ಅಂತಂದರೆ ಪಾಪಗಳನ್ನು ನಾಶ ಮಾಡ್ತಕ್ಕಂಥವನು, ಅದಕ್ಕಾಗಿ ವೆಂಕಟೇಶ್ವರ ಅಂತ ನಾವು ಕರಿತೀವಿ. ಅಂತಹ ಶ್ರೀನಿವಾಸನ ಸನ್ನಿಧಾನದಲ್ಲಿ ಬಳ್ಳಾರಿ ಕ್ಷೇತ್ರ ಇರುವಂಥ ಸತ್ತನಾಪೇಟೆ ಭಯಭೇತವಾಗಿ ನಡೀತಾ ಇದೆ. ಎಲ್ಲ ಭಕ್ತರು ಸರಿಸಾದಲ್ಲಿ ನಿಂತು ಆ ಭಗವಂತನ ದರ್ಶನವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಅಭಿಷೇಕ, ತುಳಸಿ ಅರ್ಚನೆ, ಅಲಂಕಾರ ಸೇವಾ, ವಿಶೇಷವಾಗಿ ಪಥಕರ್ಪರ ನಾಮವನ್ನು ಸ್ವಾಮಿ ಧಾರಣೆ ಮಾಡಿದ್ದಾರೆ. ಪಥಕರ್ಪರವನ್ನು ಧಾರಣೆ ಮಾಡಿದರೆ ಬರುವಂಥ ಲಾಭ, ಧನ ನಷ್ಟ ಅಥವಾ ನಮಗೇನು ಕೋರಿಕೆ ಇರ್ತದೋ ಇವತ್ತೊಂದು ದಿವಸ ಪಥಕರ್ಪರ ನಾಮವನ್ನು ಧಾರಣೆ ಮಾಡಿಸಿದರೆ ಭಗವಂತ ಅನುಗ್ರಹ ಮಾಡುತ್ತಾನೆ. ವಿಶೇಷವಾಗಿ 15,000 10 ಸಾವಿರ ಹಾಲನ್ನು ವಿತರಣೆ ಮಾಡ್ತಾರೆ ದೇವಸ್ಥಾನ ವತಿಯಿಂದ. ಎಲ್ಲ ಭಕ್ತರು ತನು ಮನ ಧನದಿಂದ ಶ್ರಮಪಟ್ಟು ಆ ಭಗವಂತನ ದರ್ಶನಕ್ಕಾಗಿ ಬರ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಅನುಕೂಲವಾಗಿದೆ, ಎಲ್ಲರೂ ಕೂಡ ಸರಿಸಾದೆ ಬಂದಿದ್ದಾರೆ. ವಿಶೇಷವಾಗಿ ಬಂದಂಥ ಭಕ್ತರು ಕೂಡ ನೆಮ್ಮದಿಯಿಂದ, ಸಂತೋಷದಿಂದ, ಆನಂದ ಭಗವಂತನ ದರ್ಶನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಭಕ್ತರಿಗೆ ಆ ಭಗವಂತ ಅನುಗ್ರಹ ಮಾಡಲಿ ಎಂಬುದಾಗಿ ಮಂಗಳವಾಂ ಭಗವಾನ್ ವಿಷ್ಣು, ಮಂಗಳಂ ಮಧುಸೂದನ, ಮಂಗಳಂ ದೇವಕೀ ಪುತ್ರ, ಮಂಗಳಂ ಗರುಡಧ್ವಜ. ಏಕಾದಶಿ ಮಹಾತ್ಮೆ. ಏಕಾದಶಿ ಅಂದರೆ ಏಕ ಅಂದರೆ 11 ಇಂದ್ರಿಯ ನಿಗ್ರಹ ಮಾಡಬೇಕು, ಅದಕ್ಕಾಗಿ ಏಕಾದಶಿ ಅಂತಾರೆ. ನಾವು ಉಪವಾಸ ಮಾಡಿದರೆ ಫಲ ಬರೋದಿಲ್ಲ. ಇಂದ್ರಿಯನ್ನು ಯಾರು ನಿಗ್ರಹ ಮಾಡುತ್ತಾರೋ ಅವರೇ ತಪಸ್ವಿಗಳು, ಅವರೇ ಉಪವಾಸ ಮಾಡೋಂಥ ಫಲ ಬರುತ್ತದೆ. ವಿಶೇಷವಾಗಿ ಇವತ್ತೊಂದು ದಿವಸ ಆಹಾರ ಸ್ವೀಕಾರ ಮಾಡಲೇ ವೃದ್ಧರು, ವಯಸ್ಸಾದವರು, ಮಕ್ಕಳು ಕೂಡ ಹಾಲು ಅಥವಾ ಹಣ್ಣನ್ನು ಸ್ವೀಕಾರ ಮಾಡಬೇಕು. ಅನ್ನ ಪದಾರ್ಥವನ್ನಾಗಲಿ ಯಾವುದನ್ನು ಸ್ವೀಕಾರ ಮಾಡಬಾರದು.
ಅನ್ನಪದ ಸ್ವೀಕಾರ ಮಾಡಿ ಗೌರವ ಅಂತ ಪಾಪ ಬರುತ್ತೆ. ಅದಕ್ಕಾಗಿ ಎಷ್ಟು ಸಾಧ್ಯವೋ ಅಷ್ಟು ಉಪವಾಸನ ಮಾಡಬೇಕು. ಉಪವಾಸ ಮಾಡಲಿಕ್ಕೆ ಆಗಲಿಲ್ಲ ಪಕ್ಷದಲ್ಲಿ 3 ಯಾಮ ಮಾಡಬೇಕು. 3 ಯಾಮಗಳಂತಂದರೆ ಬೆಳಗ್ಗೆ 6ರಿಂದ 12 1 ಯಾಮ, 12ರಿಂದ 6 2 ಯಾಮ, 6ರಿಂದ 12 3 ಯಾಮಗಳು ಮಾಡಿದರೆ ಅತ್ಯಂತ ಫಲ ಸಿಗುತ್ತದೆ. ಅದಕ್ಕಾಗಿ ಎಲ್ಲ ಭಕ್ತರು ಕೂಡ ನಿಮಗೂ ವಾಹಿನಿಯವರಿಗೂ ಕೂಡ ಎಲ್ಲರಿಗೂ ಆ ಭಗವಂತ ಅನುಗ್ರಹ ಮಾಡಲಿ ಎಂಬುದಾಗಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಈ ಏಕಾದಶಿ ವೈಕುಂಠ ಏಕಾದಶಿ ಯಾಕಪ್ಪ ಅಂತಂದರೆ ವೇಮ್ ಅಂತಂದರೆ ಆ ಪರಮಾತ್ಮನ ಆನಂದ ನಗರ ಏನು ಇರ್ತದೋ ವೆಂಕಟ ಅಂತಾರೆ ಎಂಬುದಾಗಿ ವೈಕುಂಠನ ಮಗ ವೆಂಕಟ ಎಂಬುದಾಗಿ ಅದಕ್ಕೆ ವೈಕುಂಠ ಏಕಾದಶಿ. 12 ವರ್ಷಕ್ಕೆ 24 ಏಕಾದಶಿ ಬರ್ತವೆ. 24 ಏಕಾದಶಿ ನಾವು ವ್ರತವನ್ನು ಮಾಡಬೇಕು. ಎಲ್ಲ ಧರ್ಮದವರು ಮಾಡಬೇಕು, ಬರೀ ಬ್ರಾಹ್ಮಣರು ಅಂತ ಎಲ್ಲ ಧರ್ಮದವರು ಮಾಡಬೇಕು. ನಮಗೆ ಆಗುವುದಿಲ್ಲ ಪಕ್ಷದಲ್ಲಿ 12ನೇ 24 ಏಕಾದಶಿ ಈ ವೈಕುಂಠ ಏಕಾದಶಿ. ಅದಕ್ಕಾಗಿ ಮಹಾವಿಷ್ಣು ಭೂಲೋಕಕ್ಕೆ ಬರ್ತಾ ಇದ್ರೆ ಆ ಭೂಲೋಕಕ್ಕೆ ಬಂದಾಗ ವೈಕುಂಠ ಬಿಟ್ಟು ಭಕ್ತರ ಅನುಗ್ರಹಕ್ಕಾಗಿ ಈ ಭೂಲೋಕದಲ್ಲಿ ಬರ್ತಾ ಇದೆ ಪರಮಾತ್ಮ. ಅದಕ್ಕಾಗಿ ಮುಕ್ಕೋಟಿ ದೇವತೆ ಸಹಿತರಾಗಿ ಆ ಭಗವಂತ ಭಕ್ತರು ಎಲ್ಲಿರ್ತಾರೋ ಅಲ್ಲಿ ಬಂದು ಅನುಗ್ರಹ ಮಾಡ್ತಾನೆ. ಅದಕ್ಕಾಗಿ ಉಪವಾಸ, ಆಚರಣೆ, ಜಪ, ತಪವನ್ನು ಮಾಡಬೇಕು. ಅದಕ್ಕಾಗಿ ಇದು ನಂಬಿಕೆ ಹೌದು, ಆರೋಗ್ಯ ದೃಷ್ಟಿಯಿಂದ ಹೌದು. ಅದಕ್ಕಾಗಿ ಎಲ್ಲರೂ ಕೂಡ ಆ ಭಗವಂತನ ಆ ವಿಷ್ಣುವನ ಅನುಗ್ರಹ ಆಗಲಿ, ಎಲ್ಲ ಸ್ಮರಣೆ ಮಾಡಲಿ ಎಂಬುದಾಗಿ ಇವತ್ತು ವಿಶೇಷವಾಗಿ ಭಗವಂತನ ಓಂ ಭಗವತಿ ವಾಸುದೇವಾಯ ನಮಃ ಈ ಮಂತ್ರವನ್ನು ಯಾರು ನಾಮೋಚ್ಚಾರಣೆ ಮಾಡ್ತಾರೋ ಅವ್ರಿಗೆ ಭಯ ಉಂಟಾಗುವುದಿಲ್ಲ ಮತ್ತು ಎಲ್ಲ ಕಾರ್ಯಗಳು ಯಶಸ್ವಿಯಾಗುತ್ತದೆ. ವಿಶೇಷವಾಗಿ ಇವತ್ತೊಂದು ದಿವಸ ಆ ನಾಮವನ್ನು ಸ್ಮರಣೆ ಮಾಡಬೇಕು. ಓಂ ನಮೋ ನಾರಾಯಣಾಯ ನಮಃ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಸ್ಮರಣೆ ಮಾಡಿದರೆ ವಿಶೇಷವಾಗಿ ಭಗವಂತ ಅನುಗ್ರಹ ಮಾಡುತ್ತಾನೆ. ಯಾವ ಕಾರ್ಯ ಆಗಬೇಕು ಆ ಕಾರ್ಯ ಕೂಡ ಆ ಭಗವಂತ ತಾನೇ ನಿಂತು ಎಲ್ಲ ಕಾರ್ಯವನ್ನು ಮಾಡುತ್ತಾನೆ ಎಂಬುದಾಗಿ ಶ್ರೀಕೃಷ್ಣಾರ್ಪಣಮಸ್ತು. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.